ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮದ್ದಕನಹಳ್ಳಿ ಕಲ್ಲು ಕುಟೀಕರ ಸಂಘದ ಚುನಾವಣೆ ನಡೆದಿದ್ದು 13 ಸದಸ್ಯರು ಆಯ್ಕೆಯಾಗಿದ್ದರು. ಇಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸಲಾಯಿತು. 8 ಸದಸ್ಯರು ಚಂದ್ರಶೇಖರ್ ರವರಿಗೆ ಮತ ಹಾಕುವ ಮೂಲಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಉಪಾಧ್ಯಕ್ಷರಾಗಿ ರಾಜಣ್ಣರವರನ್ನು ಆಯ್ಕೆ ಮಾಡಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಆಯ್ಕೆಯಾದ 13 ಸದಸ್ಯರುಗಳಿಗೆ ಶುಭ ಕೋರಿದ ನಗರಸಭಾ ಮಾಜಿ ಅಧ್ಯಕ್ಷ ಅಂಜಿನಪ್ಪನವರು. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಮದಕನಹಳ್ಳಿಯಲ್ಲಿ ನಮ್ಮ ಕಲ್ಲು ಕುಟೀರ ಸಂಘದ ಏನು ಈಗ 8-9 ದಿವಸ ಹಿಂದೆ ಎಲೆಕ್ಷನ್ ನಡೆದಿತ್ತು. ಅದರಲ್ಲಿ 13 ಜನ ನಮ್ಮ ಬೋವಿ ಜನಾಂಗದ ಎಲ್ಲ ಸದಸ್ಯರು ಗೆದ್ದಿದ್ದರು. 13 ಜನದಲ್ಲಿ ಇವತ್ತು ಅಧ್ಯಕ್ಷರಾಗಿ ಹೊರಹೊಮ್ಮಿರುವಂಥ ಚಂದ್ರಶೇಖರ್ ಅವರು ಮತ್ತು ಅದೇ ಥರ ಉಪಾಧ್ಯಕ್ಷರಾದಂಥ ಎಚ್ ರಾಜಣ್ಣನವರು ಮತ್ತು ಸದಸ್ಯರು 8 ಜನ, ಅದರಲ್ಲಿ 13ರಲ್ಲಿ 8 ಜನ ನಮ್ಮ ಚಂದ್ರಶೇಖರ ಚಿಕ್ಕಪ್ಪ ಅವ್ರಿಗೆ ವೋಟ್ ಹಾಕಿದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಕಂಗ್ರ್ಯಾಚುಲೇಷನ್. ಹಾಗೆ ಮತ್ತೊಂದು ಏನಪ್ಪ ವಿಶೇಷ ಅಂದರೆ, ಈಗ 15ರಿಂದ 20 ವರ್ಷ ನೆಲೆಗುಂದಿದಂಥ ನಮ್ಮ ಮದಕನಹಳ್ಳಿ ಇವತ್ತಿಂದ ಹಿಂದೆ ಏನು ಮದಕನಹಳ್ಳಿ ಅಂದರೆ ನಮ್ಮ ಇಡೀ ತಾಲೂಕಿಗೆ ಹೆಸರುವಾಸಿಯಾಗಿತ್ತೋ ಅದೇ ಥರ ಇವತ್ತಿನಿಂದ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ 13 ಜನಕ್ಕೂ ಸಹ ಕಂಗ್ರ್ಯಾಚುಲೇಷನ್, ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಮದಕನಹಳ್ಳಿ ಕಲ್ಲು ಕುಟೀಕರ ಸಹಕಾರ ಸಂಘದ ಸರ್ವ ಸದಸ್ಯರಿಗೂ ನನ್ನ ಅಭಿನಂದನೆಗಳನ್ನು ಹೇಳುತ್ತಾ, ಈ ದಿನ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರನ್ನಾಗಿ ಮಾಡಿದ್ದಕ್ಕೆ ಮದಕನಹಳ್ಳಿಯ ಸರ್ವ ಗ್ರಾಮಸ್ಥರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಸುಮಾರು 25 ವರ್ಷಗಳಿಂದ ಕಲ್ಲು ಕುಟೀಕರ ಸಹಕಾರ ಸಂಘಕ್ಕೆ ಗಣಿ ಇಲಾಖೆಯಿಂದ ಯಾವುದೇ ಮುಂಜೂರಾತಿ ಆಗಿರಲಿಲ್ಲ. ಈಗ ಮುಂಜೂರಾತಿ ಆಗಿದೆ. ಅದಕ್ಕೆ ನಮ್ಮ ನನಗೆ ಸಹಕಾರ ಕೊಟ್ಟಂಥ 8 ಜನಕ್ಕೂ ಮತ್ತು ಚುನಾಯಿತರಾದ 13 ಜನ ಎಲ್ಲರೂ ಕೂಡ ಒಮ್ಮತದಿಂದ ಸಹಕಾರ ಕೊಟ್ಟಿದ್ದಲ್ಲಿ ಹಿಂದೆ ಯಾವ ರೀತಿ ಮದಕನಹಳ್ಳಿ ಗ್ರಾಮದಲ್ಲಿ ವ್ಯವಹಾರ ನಡೀತಿತ್ತೋ ಅದೇ ರೀತಿ ಮುಂದುವರ್ಸೋಣ ಅಂತ ನನ್ನ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಈ ಮೂಲಕ ನಾನು 2 ಮಾತುಗಳನ್ನು ಸಲ್ಲಿಸ್ತೇನೆ. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಕಳೆದ ಫೆಬ್ರವರಿ 22ರಂದು ಮದಕನಹಳ್ಳಿ ಕಲ್ಲು ಕುಟೀಕರ ಸಹಕಾರ ಸಂಘ ನಿಯಮಿತಾಗೆ 13 ಜನ ಸದಸ್ಯರಿಗೆ 40 ಅಭ್ಯರ್ಥಿಗಳ ಕಣದಲ್ಲಿತ್ಕೊಂಡು ಚುನಾವಣೆ ಆಗಿತ್ತು. ಅದರಲ್ಲಿ 13 ಜನ ವಿಜಯವನ್ನು ಸಾಧಿಸಿದ್ರು. ಈ ದಿನ ವಿಶೇಷವಾಗಿ ಅಧ್ಯಕ್ಷೀಯ ಮತ್ತು ಉಪಾಧ್ಯಕ್ಷೀಯ ಚುನಾವಣೆ ನಡೆಯಿತು. ಅದರಲ್ಲಿ ಅತ್ಯಂತ ಹೆಚ್ಚು ಮತಗಳು 8 ಮತಗಳನ್ನು ಪಡೆದುಕೊಂಡು ಟಿ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿ ಚುನಾಯಿತಗೊಂಡಿದ್ದಾರೆ. ಹಾಗೆ ಉಪಾಧ್ಯಕ್ಷರಾಗಿ ಶ್ರೀಯುತ ಎಚ್ ರಾಜಣ್ಣನವರು ವಿಜಯವನ್ನು ಸಾಧಿಸಿದ್ದಾರೆ. ತಮ್ಮೆಲ್ಲರಿಗೂ ಈ ಬಗ್ಗೆ ಗೊತ್ತಿದೆ. ಕಳೆದ 2 ದಶಕಗಳಿಂದ ಇಡೀ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಂತಹ ಮದಕನಹಳ್ಳಿ ಸಿರಾಗೆರೆ ಕಲ್ಲುಗಣಿ ಸ್ಥಗಿತಗೊಂಡಿತ್ತು. ವಿವಿಧ ಕಾರಣದಿಂದಾಗಿ ಸ್ಥಗಿತಗೊಂಡಂತಹ ಈ ಒಂದು ಕಲ್ಲುಗಣಿಯನ್ನು ಎಕ್ಸಿಕ್ಯೂಷನ್ ಮಾಡುವಂಥ ಸಲುವಾಗಿ 3 ಸರ್ಕಾರಗಳು, ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ಈ 3 ನೇತೃತ್ವದ ಸರ್ಕಾರಗಳು ನಮಗೆ ಸಹಕಾರವನ್ನು ಮಾಡಿಕೊಂಡಿದ್ದಾವೆ. ಮುಂದಿನ ಹಂತದಲ್ಲಿ ಒಂದು ILMS ಅನ್ನೋ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ತದನಂತರ ವರ್ಕಿಂಗ್ ಪರ್ಮಿಷನ್ ಕೆಲವೇ ದಿನಗಳಲ್ಲಿ ಈ ಒಂದು ಸಂಘಕ್ಕೆ ಅನುಮತಿ ಮೂಲಕ ಕೊಡ್ತಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು. ಈ ಹಿಂದೆ 2 ದಶಕಗಳಿಂದ ಏನು ಮದಕನಹಳ್ಳಿಯ ವೈಭವ, ಸುಮಾರು ಈ ಭಾಗದ 100 ಗ್ರಾಮಗಳಿಗೆ ಈ ಒಂದು ಕಲ್ಲುಗಣಿ ಆಸರೆಯಾಗಿತ್ತು. ಪ್ರಸಕ್ತ ವಿದ್ಯಮಾನಗಳಲ್ಲಿ ಈ ಗ್ರಾಮದ ಹಲವಾರು ಕುಟುಂಬಗಳು ಗುಳೆ ಹೋಗುವಂಥ ಪರಿಸ್ಥಿತಿ ಇತ್ತು. ಆ ಎಲ್ಲವನ್ನೂ ಮೀರಿ ಸರ್ವಶಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ, ಪೆದ್ದಮ್ಮ ತಾಯಿ, ಮದ್ದಮ್ಮ ತಾಯಿ ಮತ್ತೊಮ್ಮೆ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಏನು ಇವತ್ತು 8 ಜನ ಅಂತಲ್ಲ, ಚುನಾಯಿತಗೊಂಡಂತಹ 13 ಜನ ಕೂಡ ಒಂದೇ ರೀತಿಯ ನಿರ್ಣಯಗಳನ್ನು ಕೈಗೊಂಡು ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಕಲ್ಲುಗಣಿಯನ್ನು ಉಳಿಸಿಕೊಡೋಣ, ನಮ್ಮ ಮದಕನಹಳ್ಳಿಯ ಒಂದು ಖ್ಯಾತಿಯನ್ನು ವಿಶ್ವದೆಲ್ಲೆಡೆ ಹರಡೋಣ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಈ ಎಲ್ಲ ಕಾರ್ಯಗಳಿಗೆ ಸಹಕಾರಗೊಂಡಂತಹ ನಮ್ಮ ಸಮಾಜದ ಭಾವಿ ಶಾಸಕರಾಗಿರ್ತಕ್ಕಂಥ ತಪ್ಪಾಗಲಾರ್ದು ಶ್ರೀಯುತ ಅಂಜನಪ್ಪನವರಿಗೆ ನಮ್ಮ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ, ಈ ಒಂದು ತಂಡ ಮದಕನಹಳ್ಳಿಯ ಎಲ್ಲ ಕಲ್ಯಾಣಕ್ಕಾಗಿ ದುಡಿಯುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.